ನಾವಿವಾಗ ಸರ್ವಿಸ್ ಪ್ರೊವೈಡರ್ ಮಾಸ್ಟರ್ನಲ್ಲಿ ಸರ್ವಿಸ್ ಪ್ರೊವೈಡರ್ನ ಹೇಗೆ ರಿಜಿಸ್ಟರ್ ಮಾಡೋದನ್ನ ತಿಳ್ಕೊಳ್ಳೋಣ ಬನ್ನಿ. ಇದರಲ್ಲಿ 2 ಹಂತಗಳಿವೆ. ಮೊದಲಾಗಿ ಸೂಪರಿಂಟೆಂಡೆಂಟ್ ಅವರು ಇದನ್ನು ಕ್ರಿಯೇಟ್ ಮಾಡ್ತಾರೆ, ಆಮೇಲೆ DD ಅವರು ಇದನ್ನು ಅಪ್ರೂವ್ ಮಾಡ್ತಾರೆ. ಈಗ ಸೂಪರಿಂಟೆಂಡೆಂಟ್ ಆದವರು ತಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ ಸೈನ್ ಇನ್ ಬಟನ್ ಕ್ಲಿಕ್ ಮಾಡ್ತಾರೆ. ಸೂಪರಿಂಟೆಂಡೆಂಟ್ ತಮ್ಮ ಮೇನ್ ಪೇಜ್ನಲ್ಲಿ ಬಿಲ್ ಪ್ರಿಪ್ರೇಷನ್, ಅಡ್ಮಿನ್, ಸರ್ವಿಸ್ ಪ್ರೊವೈಡರ್, ಮಾಸ್ಟರ್ ಅಂತ ಪಾತನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ತಾರೆ. ಈ ಸ್ಕ್ರೀನಲ್ಲಿ ಮೊದಲೇ ಯಾರಾದರೂ ಸರ್ವಿಸ್ ಪ್ರೊವೈಡರ್ ರಿಜಿಸ್ಟರ್ ಆಗಿದ್ದರೆ ಇಲ್ಲಿ ಅವ್ರ ಎಂಟರ್ ಮಾಡಿ ಅವ್ರ ನೇಮ್ನ ಎಂಟರ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ನಿಮಗೆ ಅವ್ರ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗುತ್ತೆ. ಇಲ್ಲ ನಾವು ಇವಾಗ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂದರೆ ಕ್ರಿಯೇಟ್ ನ್ಯೂ ಅಂತ ಬಟನ್ ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ಸರ್ವಿಸ್ ಪ್ರೊವೈಡರ್ ಮಾಸ್ಟರ್ ಅನ್ನೋ ಸ್ಕ್ರೀನ್ ಓಪನ್ ಆಗಿದೆ. ಇದರಲ್ಲಿ ನಿಮಗೆ DDO ಕೋಡ್ ಮತ್ತು DDO ಡೆಸಿಗ್ನೇಷನ್ ಮತ್ತು ಯಾವ ಪರ್ಪಸ್ಗೋಸ್ಕರ ಇಲ್ಲಿ ಪರ್ಪಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಪರ್ಪಸಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಎಲೆಕ್ಟ್ರಿಸಿಟಿ ಬಿಲ್ಲ, ಟೆಲಿಫೋನ್ ಚಾರ್ಜಸ್ಸಾ, ಎಲೆಕ್ಟ್ರಿಸಿಟಿ ಚಾರ್ಜಸ್ಸಾ, ವಾಟರ್ ಚಾರ್ಜಸ್ ಅಂತ ಯಾವುದಕ್ಕೆ ಅಂತ ನೀವು ಪರ್ಟಿಕ್ಯುಲರಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನಿವಾಗ ಟೆಲಿಫೋನ್ ಚಾರ್ಜಸ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಅವರ ಅಕೌಂಟ್ ನಂಬರ್ ಅಂತ ಇರುತ್ತೆ, ಅವ್ರ ಅಕೌಂಟ್ ನಂಬರ್ನ ಎಂಟರ್ ಮಾಡ್ತೀನಿ. ಇಲ್ಲಿ ಸರ್ವಿಸ್ ಪ್ರೊವೈಡರ್ ನೇಮ್ನ ಎಂಟರ್ ಮಾಡ್ತಾ ಇದ್ದೀನಿ. ರೆಸಿಪಿಯಂಟ್ ಕೋಡ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೀವಿಲ್ಲಿ ರೆಸಿಪಿಯಂಟ್ ಕೋಡ್ನ ಸೆಲೆಕ್ಟ್ ಮಾಡಿದ ಕೂಡಲೇ ನಿಮಗೆ ರೆಸಿಪಿಯಂಟ್ ನೇಮು ಮತ್ತು ಬ್ಯಾಂಕ್ ಅಕೌಂಟ್ ನಂಬರು ನಿಮಗೆ ಆಟೋಮೆಟಿಕ್ಕಾಗಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಕನೆಕ್ಷನ್ ನಂಬರ್ನ ಎಂಟರ್ ಮಾಡಬೇಕು. ಕನೆಕ್ಷನ್ ನಂಬರ್ ಎಂಟರ್ ಮಾಡಿ ಆ್ಯಡ್ ಅಂತ ಕ್ಲಿಕ್ ಮಾಡ್ತೀವಿ. ನೀವು ಆ್ಯಡ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಒಂದು ನೀವು ಕನೆಕ್ಷನ್ ನಂಬರ್ ಎಂಟರ್ ಮಾಡಿರೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕೂಡ ನೀವು ಎಡಿಟ್ ಮಾಡ್ಬೋದು, ಇಲ್ಲಾಂದರೆ ಈ ಪರ್ಟಿಕ್ಯುಲರ್ ಡೀಟೇಲ್ಸ್ನ ನೀವು ಡಿಲೀಟ್ ಮಾಡಬೇಕಂದ್ರೆ ಇಲ್ಲಿ ಡಿಲೀಟ್ ಬಟನ್ ಕ್ಲಿಕ್ ಮಾಡ್ಬೋದು. ಸೊ ನಾನಿವಾಗ ಸೇವ್ ಮಾಡ್ತಾಯಿದ್ದೀನಿ. ನಿಮಗೆ ಒಂದು ಮೆಸೇಜ್ ಕಾಣಿಸ್ತಾ ಇದೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದ ಡೀಟೇಲ್ಸ್, ಸೇವ್ ಡೀಟೇಲ್ಸ್ ಅಂತ ಮಾಹಿತಿ ಕೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಸರ್ವಿಸ್ ಪ್ರೊವೈಡರ್ ಮಾಸ್ಟರ್ ಕ್ರಿಯೇಟ್ ರಿಕ್ವೆಸ್ಟ್ ಸೆಂಡ್ ಸಕ್ಸಸ್ಫುಲಿ ಅಂತ ನಿಮಗೆ ಮಾಹಿತಿ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಸೂಪರಿಂಟೆಂಡೆಂಟ್ ಆದವರು ಈ ಸರ್ವಿಸ್ ಪ್ರೊವೈಡರ್ನ ಕ್ರಿಯೇಟ್ ಮಾಡಿ DDOಗೆ ಕಳಿಸಿದ್ದಾರೆ.